ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಅತ್ಯಮೋಘ ಜಯವನ್ನು ದಾಖಲಿಸಿತು. ಆರ್ಸಿಬಿ ಹುಲಿಗಳು ಸಿಎಸ್ಕೆ ಬೌಲರ್ಗಳು ಹೇಗೆ ಅವರಿಗೆ ರುಚಿ ತೋರಿಸಿದ್ರು ನೋಡಿ. ಚೆನ್ನೈಗೆ ಮಣ್ಣು ಮುಕ್ಕಿಸಿದ ಆರ್ಸಿಬಿ ತಂಡ. ಸಾಲ್ಟ್, ಪಡಿಕ್ಕಲ್, ಟಿಮ್ ಡೇವಿಡ್ ಅಬ್ಬರ ಔತಣ. ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ನಿನ್ನೆಯ ಪಂದ್ಯ ಅಕ್ಷರಶಃ ರಸದೌತಣವಾಗಿತ್ತು. ಕೊಹ್ಲಿ ಕೋಟೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಬಹುನಿರೀಕ್ಷಿತ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಆರ್ಸಿಬಿಗೆ 43 ರನ್ಗಳ ಭರ್ಜರಿ ಗೆಲುವೇ ದಕ್ಕಿದೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ದುಕೊಳ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಪರ ಆರಂಭಿಕ ಜೋಡಿ ಫಿಲ್ ಸಾಲ್ಟ್ ಮತ್ತು ಕೊಹ್ಲಿ ಡೀಸೆಂಟ್ ಸ್ಟಾರ್ಟ್ ಕೊಟ್ರು. ಆದ್ರೆ 28 ರನ್ ಗಳಿಸಿರುವಾಗಲೇ ಕ್ಯಾಚ್ ಕೊಟ್ಟು ಕೊಹ್ಲಿ ಆಘಾತ ನೀಡಿದ್ರು. ಬಳಿಕ ಅಸಲಿ ಫಿಲ್ ಸಾಲ್ಟ್ ಹೊಡಿಬಡಿ ಆಟ ಆರಂಭಿಸಿದ್ರು. 46 ರನ್ ಸಿಡಿಸಿ ದೊಡ್ಡ ಮೊತ್ತಕ್ಕೆ ಆರಂಭಿಕ ಅಡಿಪಾಯ ಹಾಕಿಕೊಟ್ರು. ಬಳಿಕ ಕ್ರೀಸ್ಗೆ ಇಳಿದ ಪಡಿಕ್ಕಲ್ ಆಕರ್ಷಕ ಅರ್ಧ ಶತಕ ಸಿಡಿಸಿ ವಿಕೆಟ್ ಒಪ್ಪಿಸಿದ್ರು. ನಂತರ ಬ್ಯಾಟ್ ಬೀಸಿದ ಕ್ಯಾಪ್ಟನ್ ಪಾಟೀದಾರ್ ರಣವೇಗದಲ್ಲಿ ರನ್ ಹೊಳೆ ಹರಿಸಿದ್ರು. ಕೇವಲ 19 ಬಾಲ್ಗಳಲ್ಲೇ 6 ಸಿಕ್ಸರ್, 1 ಬೌಂಡರಿ ಮೂಲಕ 48 ರನ್ ಪೇರಿಸಿದ್ರು. ಪಾಟೀದಾರ್ ಆಟಕ್ಕೆ ಸಾಥ್ ಕೊಟ್ಟು ಪರಾಕ್ರಮದ ಜೊತೆಯಾಟ ಆಡಿದ್ದು ಟಿಮ್ ಡೇವಿಡ್. ಕೇವಲ 25 ಬಾಲ್ಗಳನ್ನ ಆಡಿದ ಟಿಮ್ ಡೇವಿಡ್ ಬರೋಬ್ಬರಿ 8 ಸಿಕ್ಸರ್, 3 ಬೌಂಡರಿಗಳನ್ನ ಸಿಡಿಸಿ ಚೆನ್ನೈ ಬೌಲರ್ಗಳನ್ನ ಬೆಚ್ಚಿ ಬೀಳುವಂತೆ ಮಾಡಿದ್ರು. ಬರೋಬ್ಬರಿ 106 ಮೀಟರ್ಗಳಷ್ಟು ದೂರಕ್ಕೆ ಸಿಕ್ಸರ್ ಸಿಡಿಸುವ ಮೂಲಕ ಬಾಲ್ನ ಚಿನ್ನಸ್ವಾಮಿ ಸ್ಟೇಡಿಯಂನಿಂದಲೇ ಹೊರಗಟ್ಟಿದ್ರು. ಈ ಅಮೋಘ ಆಟದ ಮೂಲಕ ಆರ್ಸಿಬಿ ಸೈನ್ಯ ನಿಗದಿತ 20 ಓವರ್ಗಳಲ್ಲಿ ಬರೋಬ್ಬರಿ 250 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. 251 ರನ್ಗಳ ಭಾರೀ ಟಾರ್ಗೆಟ್ ಬೆನ್ನತ್ತಿದ ಚೆನ್ನೈ ತಂಡಕ್ಕೆ ಮೊದಲ ಓವರ್ನ 5ನೇ ಬಾಲ್ನಲ್ಲೇ ಜಾಕೋಬ್ ಡಫಿ ಆಘಾತ ನೀಡಿದ್ರು. ಓಪನಿಂಗ್ ಬ್ಯಾಟ್ಸ್ಮನ್ ಕ್ಯಾಪ್ಟನ್ ಋತುರಾಜ್ ವಿಕೆಟ್ ಕಿತ್ತೆಸೆದು ಅಬ್ಬರಿಸಿದ್ರು. ಸಂಜು ಸ್ಯಾಮ್ಸನ್ ಕೇವಲ 9 ರನ್ ಗಳಿಸಿ ಕ್ಯಾಚ್ ಕೊಟ್ಟು ಪೆವಿಲಿಯನ್ಗೆ ಮರಳಿದ್ರು. ಯುವ ಆಟಗಾರ ಸರ್ಫರಾಜ್ ಖಾನ್ 50 ರನ್ ಜೊತೆಗೆ ಪ್ರಶಾಂತ್ ವೀರ್ 43 ಮತ್ತು ಜಮಿ ಓವರ್ಟನ್ 37 ರನ್ ದಾಖಲಿಸಿದ್ದನ್ನ ಬಿಟ್ರೆ ಮತ್ಯಾವ ಆಟಗಾರನು 20 ರನ್ಗಳ ಗಡಿ ದಾಟಲಿಲ್ಲ. ಆರ್ಸಿಬಿಯ ಸುನಾಮಿ ಭುವನೇಶ್ವರ್ ಮತ್ತು ಡಫಿ ಬೆಂಕಿ ಚಂಡಿಗೆ ತತ್ತರಿಸಿದ ಸಿಎಸ್ಕೆ 19.4 ಓವರ್ಗಳಲ್ಲಿ ಎಲ್ಲಾ 10 ವಿಕೆಟ್ ಕಳೆದುಕೊಳ್ತು. 207 ರನ್ಗಳನ್ನಷ್ಟೇ ಕಲೆ ಹಾಕಿದ ಜೊತೆಗೆ ಸತತ 3ನೇ ಸೋಲಿನ ಆಘಾತ ಅನುಭವಿಸಿತು. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.